ಸೊ ಎಲ್ಲ ಒಂದು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋದಲ್ಲಿ ನಾಳೆ ನಡೀತಕ್ಕಂತಹ ಒಂದು FA2 ಎಕ್ಸಾಮ್ಗೆ ಬೇಕಾಗಿರತಕ್ಕಂತಹ ಒಂದು ಹಿಂದಿ ವಿಷಯದ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡಲಿದ್ದೇವೆ. ನೀವು ಇಲ್ಲಿ ನೋಡ್ಬೋದು ಈ ಒಂದು ಪ್ರಶ್ನೆ ಪತ್ರಿಕೆ ಒಂದು 20 ಅಂಕದಾಗಿರ್ತದೆ. ಈ ಒಂದು ಪ್ರಶ್ನೆ ಪತ್ರಿಕೆ ಎಷ್ಟು ಇಂಪಾರ್ಟೆಂಟ್ಪ ಅಂದ್ರೆ ನಾಳೆ ನಿಮ್ಮ ಸ್ಕೂಲ್ನಲ್ಲಿ ಏನು ಪ್ರಶ್ನೆ ಪತ್ರಿಕೆಯನ್ನು ತೆಗಿತಾರಲ್ಲ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಒಂದು ಪ್ರಶ್ನೆ ಪತ್ರಿಕೆಯ ಮೂಲಕನ ಹೆಚ್ಚಿನ ಒಂದು ಅಂಕಗಳ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಆದ್ದರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ. ಅದೇ ರೀತಿ ನಮ್ಮ ಈ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ತಡ ಮಾಡದೆ ನಾವು ಪ್ರಶ್ನೋತ್ತರಗಳಿಗೆ ಮುಂದುವರಿಯೋಣ. ಇಲ್ಲಿ ಮೂಲ ಪ್ರಶ್ನೆಯಲ್ಲಿ ಮೊದಲನೇ ಒಂದು प्रश्न ಏನು ಕೇಳಿದಾರಪ್ಪ ಅಂದ್ರೆ निम्नलिखित प्रश्नों के लिए चार चार विकल्प सुझाव दिए गए हैं, उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए ಅಂದ್ರೆ ಬಹು ಆಯ್ಕೆಯ ಒಂದು ಎರಡು ಪ್ರಶ್ನೆಗಳಿರ್ತವೆ. ಒಂದು ಅಂಕದ ಅಷ್ಟು ಎರಡು ಅಂಕಗಳು. ಏನು ಕೇಳಿದಾರಪ್ಪ ಅಂದ್ರೆ ಮೊದಲನೇ ಪ್ರಶ್ನೆ ಚೋಟಾ ಶಬ್ದಕ್ಕ ವಿಲೋಮ ಶಬ್ದ ಅಂತ ಕೇಳಿದ್ರೆ ಚೋಟಾ ಒಂದು ಶಬ್ದದ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂದ್ರೆ ಬಡ. ಆದ್ದರಿಂದ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿರ್ತದೆ. ಇನ್ನು ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ ಬೇಟಾ ಶಬ್ದಕ್ಕೆ ಅನ್ಯಲಿಂಗ ರೂಪ ಅಂದ್ರೆ ಬೇಟಾ ಅನ್ನೋ ಒಂದು ಲಿಂಗವನ್ನು ಬದಲಾಯಿಸಿ ಅಂತ ಕೇಳಿದ್ದಾರೆ. ಬೇಟಾ ಶಬ್ದಕ್ಕೆ ಲಿಂಗ ಏನಪ್ಪ ಅಂದ್ರೆ ಅನ್ಯಲಿಂಗ ಬೇಟೆ ಆಗುತ್ತೆ. ಅದರಿಂದ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರವಾಗಿರ್ತದೆ. ಇನ್ನು ಮೂಲ ಪ್ರಶ್ನೆಯಲ್ಲಿ ಎಷ್ಟನೇದಪ್ಪ ಅಂದ್ರೆ ಎರಡನೇ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ ನಿಮ್ನಲಿಖಿತ ಪ್ರಥಮ दो शब्द के सूचित संबंधितों के अनुसार तीसरे शब्द का संबंधित शब्द लिखिए ಅಂತ ಕೇಳಿದ್ರೆ ಅಂದ್ರೆ ಅನುರೂಪತ ಎಷ್ಟಕ್ಕೆ ಇರ್ತಾವಪ್ಪ ಅಂದ್ರೆ ಇವು ಎರಡು ಇರ್ತಾವ. ಒಂದು ಅಂಕದ ಟೋಟಲ್ 2 ಅಂಕಗಳು. ಮೂರನೇ ಒಂದು ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ ಕರ್ನಾಟಕ ಬೆಂಗಳೂರು ಅದೇ ರೀತಿ ಮೇಘಾಲಯ ಅಂದರೆ ಕರ್ನಾಟಕ ರಾಜಧಾನಿ ಬೆಂಗಳೂರು ಆದ್ರೆ ಮೇಘಾಲಯದ ಒಂದು ರಾಜಧಾನಿ ಯಾವ್ದು ಕೇಳಿದಾರೆ. ಇಲ್ಲಿ ತಳಗ ಅದರ ಉತ್ತರಗಳನ್ನು ನಾವು ಈ ರೀತಿ ಚೆನ್ನಾಗಿ ಒಂದು PDF ಫಾರ್ಮೆಟ್ದಲ್ಲಿ ರೆಡಿ ಮಾಡಿದ್ದೀವಿ. ಒಂದು ಮೇಘಾಲಯದ ರಾಜಧಾನಿ ಮೂರನೇದಿದಲ್ಲ ಯಾವುದಪ್ಪ ಅಂದ್ರೆ ಶಿಲಾಂಗ್ ಆಗಿರ್ತದೆ. ಅದೇ ರೀತಿ ನಾಲ್ಕನೇ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ ಆಜ ಸಮಯಕ್ಕೆ ಮಾಂಗ್ ಯಹಿ ಹೈ. ಅದೇ ರೀತಿ ಪರ್ಯಾವರಣ ಒಂದು ಪದ್ಯದ ಒಂದು ಮುಂದಿನ ಲೈನ್ಗಳನ್ನು ಬರೀಬೇಕಾಗುತ್ತೆ. ಪರ್ಯಾವರಣ ಇದರ ಉತ್ತರ ಏನಪ್ಪ ಅಂದ್ರೆ ಈ ರೀತಿ ಆಗುತ್ತೆ. ಏನಪ್ಪ ಅಂದ್ರೆ ಬಚಾವೋ ಅನ್ನೋದು ಇದರ ಸರಿಯಾದ ಉತ್ತರವಾಗಿರುತ್ತದೆ. ಅಲ್ಲೇ ಬರಿಬೋದಾಗಿತ್ತು. ನಾ ಇಲ್ಲಿ ಎದಕ್ಕಂದಪ್ಪ ಅಂದ್ರೆ ನಿಮಗೂ ಕ್ಲಿಯರ್ ಆಗಿ ಕಾಣಲಿ ಅಂತೇಳಿ ನಾ PDF ಅನ್ನ ಈ ರೀತಿ ಸ್ಕ್ರೋಲ್ ಮಾಡ್ತಾ ಇರ್ತಾನೆ. ಇನ್ನು ನೆಕ್ಸ್ಟ್ ಮೂಲ ಪ್ರಶ್ನೆಯಲ್ಲಿ ಮೂರನೇ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ ನಿಮ್ನಲಿಖಿತ ಪ್ರಶ್ನಕ್ಕೆ ಉತ್ತರ ಏಕ್ ಪೂರ್ಣ ವಾಕ್ಯಮೇ ಲಿಖಿ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪೂರ್ಣ ಉತ್ತರವಾಗಿ ಬರೀಬೇಕಾಗುತ್ತೆ. ಇವು ಎಷ್ಟು ಇರ್ತಾವಪ್ಪ ಅಂದ್ರೆ 2 ಪ್ರಶ್ನೆಗಳಿರ್ತಾವ. 1 ಅಂಕದ ಅಷ್ಟು 2 ಅಂಕಗಳು. ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ ಮೌಸಿ ಸಭಿ ಕೋ ಕಿಸ್ ಸಮಯ ಪೇ ಸಾಥ್ ದೇತಿ ಥಿ ಅಂತ ಕೇಳಿದ್ದಾರೆ. ಇದರ ಉತ್ತರ ಯಾವ ರೀತಿ ಬರೀಬೇಕಪ್ಪ ಅಂದ್ರೆ 5ನೇ ಒಂದು ಪ್ರಶ್ನೆ ಉತ್ತರ ಮೌಸಿ ಸಭಿ ಕೋ ಸುಖ और दुख के समय में साथ देती थी ಅನ್ನೋದು ಅದರ ಸರಿಯಾದ ಉತ್ತರವಾಗಿರ್ತದೆ. ಇನ್ನು ನೆಕ್ಸ್ಟ್ ಆರನೇ ಪ್ರಶ್ನೆ ಸೋದಿ ಮಿಟ್ಟಿ ಕೋ ಕ್ಯಾ ಕಹಾ ಗಯಾ ಹೈ ಅಂತ ಕೇಳಿದ್ದಾರೆ. ಅದರ ಉತ್ತರ ಏನಪ್ಪ ಅಂದ್ರೆ ಸೋದಿ ಮಿಟ್ಟಿಗೂ ರಾಣಿ ಕಹ ಗಯಾ ಹೈತೆ. ಅದರ ಸರಿಯಾದ ಉತ್ತರ ಅಂದರೆ ರಾಣಿ ಅಂತೇಳಿ ನಾವು ಅದನ್ನು ಕರಿತೀವಿ. ಇನ್ನು ನೆಕ್ಸ್ಟ್ ಮೂಲ ಪ್ರಶ್ನೆಯಲ್ಲಿ 4ನೇ ಪ್ರಶ್ನೆ ನಿಮ್ನಲಿಖಿತ ಪ್ರಶ್ನಕ್ಕೆ ಉತ್ತರ 2 या 3 ವಾಕ್ಯ ಮೇಲೆ ಲಿಖಿ ಅಂದ್ರೆ 2 ಅಂಕದ 2 ಪ್ರಶ್ನೆಗಳಿರ್ತಾವೆ. ಅಷ್ಟು 4 ಅಂಕ. ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ 7ನೇದು ಬ್ರಾಹ್ಮಣ ಕೆ ಘರ ಮೇ ಸಬ್ ಲೋಗ್ ಕ್ಯೂ ರೋ ರಹೇ ಥೇ ಅಂತ ಕೇಳಿದ್ದಾರೆ. ಅದರ ಉತ್ತರ ಈ ರೀತಿ ಬರ್ತದೆ. ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನು ಎಕ್ಸ್ಪ್ಲೇನ್ ಮಾಡ್ಕೋತಾ ಕೂತ್ರೆ ಸಮಯ ಭಾಳ ಬೇಕಾಗ್ತದೆ. ನಿಮಗೂ ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಸಮಯ ಬೇಕಲ್ಲ. ಅದರಿಂದ ನಾನು ಈ ರೀತಿ PDF ಸ್ಕ್ರೋಲ್ ಮಾಡಿರ್ತೀನಿ. ಇನ್ನು ನೆಕ್ಸ್ಟ್ 8ನೇ ಒಂದು ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ ಪರಿಸರ की रक्षा के लिए हमें क्या क्या करना चाहिए ಅಂತ ಕೇಳಿದ್ದಾರೆ. ಅದರ ಉತ್ತರ ಕೂಡ ಈ ರೀತಿ ನೀಟಾಗಿ ಕೊಟ್ಟಿರ್ತೀವಿ. ಇದನ್ನು ಕೂಡ ಚೆನ್ನಾಗಿ ಬರೆದು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ 9ನೇ ಒಂದು ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ ಇದು ಮೂಲ ಪ್ರಶ್ನೆ 5ನೇದ್ರೊಳಗೆ ಬರ್ತದೆ. ನಿಮ್ನಲಿಖಿತ ಪ್ರಶ್ನೆಗೂ ಉತ್ತರ 3 या 4 ವಾಕ್ಯ ಮೇಲೆ ಲಿಖಿ ಅಂದ್ರೆ 3 ಇಂದ 4 ವಾಕ್ಯದ ಉತ್ತರಗಳ ಬರೀಬೇಕಾಗುತ್ತೆ. ಅಂದ್ರೆ 3 ಅಂಕದ 2 ಪ್ರಶ್ನೆಗಳಿರ್ತಾವೆ. ಅಷ್ಟು 6 ಅಂಕ. ಅದರಲ್ಲಿ 9ನೇ ಒಂದು ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ ಚೇರಾಪುಂಜಿ ಕಿ ವಿಶೇಷತಾ ಕ್ಯಾ ಹೈ ಅಂತ ಕೇಳಿದ್ದಾರೆ. ಚೇರಾಪುಂಜಿಯ ವಿಶೇಷತೆಯನ್ನು ನೀವು ಇದು ಫಿಕ್ಸ್ ಆಗಿರತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಅದರಿಂದ ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಬಿದ್ದೇ ಬೀಳ್ಬೋದು. ಇನ್ನು 10ನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಕನ್ನಡ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ ಐತಿ. ಇಲ್ಲಿ ತೆಳಗೊಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಇದನ್ನು ನೀವು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಭಾಷಾಂತರಿಸಬೇಕಾಗಿರ್ತದೆ. ಅದನ್ನು ನಾವು ಇಲ್ಲಿ 10ನೇ ಒಂದು ಪ್ರಶ್ನೆ ಇದೇನಪ್ಪ ಅಂದ್ರೆ ಇದು ತುಂಬ ವಿಚಿತ್ರವಾದ ನಗರ. ಇಲ್ಲಿ ಮನುಷ್ಯರು ಮಾರಾಟ ಮಾಡುತ್ತಾರೆ. ಇಲ್ಲಿ ಜನರಲ್ಲಿ ಪ್ರೀತಿ ಒಗ್ಗಟ್ಟು ಇರುವುದಿಲ್ಲ.
ಅನ್ನೋದು ಈ ರೀತಿ ಅದರ ಉತ್ತರವನ್ನು ನೀವು ಬರೀಬೇಕಾಗತ್ತೆ. ಇನ್ನು ಕೊನೆಯದಾಗಿ 11ನೇ ಒಂದು ಪ್ರಶ್ನೆಯನ್ನು ಕೇಳ್ತಾರಪ್ಪ ಅಂದ್ರೆ ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 5 ಅಚ್ಚ ವಾಕ್ಯ ಮೇ ಉತ್ತರ ಲಿಖಿ ಅಂದ್ರೆ 4 ವಾಕ್ಯದ ಅಂದ್ರೆ 4 ಅಂಕದ ಒಂದು ಪ್ರಶ್ನೆ ಇರ್ತದೆ, ಅಷ್ಟು 4 ಅಂಕ. ಅದರಲ್ಲಿ 11ನೇದು ಮೌಸಿ ಅವ್ರ ಬಚ್ಚೋಂ ಕೆ ಬೀಚ್ ಮೇ ಕ್ಯಾ ಕ್ಯಾ ಬಾತ್ಚೀತ್ ಹುಯಿ ಹೇ. ಅದೇ ರೀತಿ ಅದರಲ್ಲಿ ಅಥವಾ ಕೂಡ ಒಂದು ಪ್ರಶ್ನೆ ಇರ್ತದೆ, ಬಚ್ಚೋ ನೆ ಮಿಲ್ಕರ್ ಮೌಸಿ ಕಿ ಸೇವಾ ಕಿಸ್ ಪ್ರಕಾರ ಕಿಯಾ ಹೇ. ಇದು ಎರಡೂ ಕೂಡ ಫಿಕ್ಸ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳಾಗಿರ್ತವೆ. ಇದೇ ಪಾಠದಿಂದ ತೆಗಿಬೇಕಾಗುತ್ತೆ, ಆದ್ದರಿಂದ ಇದು ಇಂಪಾರ್ಟೆಂಟ್ ಆಗಿರ್ತವೆ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿದಾವ ಅದರ ಉತ್ತರ ಅಥವಾ ಕೂಡ ಉತ್ತರವು ಕೂಡ ಇಲ್ಲೇ ಇರ್ತವೆ. ಈ ರೀತಿ ನೀವು ಅವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿಗೆ ನಿಮ್ಮ ಒಂದು 9ನೇ ತರಗತಿ ಹಿಂದಿ ವಿಷಯದ ಏನೋ ಪ್ರಶ್ನೆ ಪತ್ರಿಕೆ ಇತ್ತಲ್ಲ ಅದು ಚೆನ್ನಾಗಿ ಕಂಪ್ಲೀಟಾಗಿ ಮುಕ್ತಾಯಗೊಂಡಿದ್ದು. ಇದ್ರದ್ದೊಂದು PDF ಏನಾದರೂ ಬೇಕಂದ್ರೆ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ವಾಟ್ಸಪ್ ಚಾನಲ್ ಗ್ರೂಪ್ನ ಲಿಂಕ್ ಇರ್ತದೆ. ಆ ಗ್ರೂಪ್ನ ಜಾಯ್ನ್ ಆಗೋದ್ರಿಂದ ನಿಮಗೆ ಹಿಂದೆ ನಡೆದಿರ್ತಕ್ಕಂಥ ಆಗಿರ್ಬೋದು, ಈಗ ನಡೀತಕ್ಕಂಥ ಆಗಿರ್ಬೋದು ಎಲ್ಲ ರೀತಿಯ ಪ್ರಶ್ನೆ ಪತ್ರಿಕೆಗಳು ಹಾಗೂ ಅದರ ಕೀ ಉತ್ತರಗಳಾಗಿರ್ಬೋದು, ನೋಟ್ಸ್ಗಳಾಗಿರ್ಬೋದು ಎಲ್ಲ ರೀತಿ ಸಿಗ್ತಾವೆ. ನಿಮಗೂ ಕೂಡ ಅನುಕೂಲಕರವಾಗಿರ್ತದೆ. ಅದನ್ನು ಖಂಡಿತವಾಗಿ ಜಾಯ್ನ್ ಆಗಿ. ಅದೇ ರೀತಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.